ಮೇಷರಾಶಿಗೆ ಸೇರಿದ ಮಹಿಳೆಯರು ಸಹಜವಾಗಿ ಬಲವಾದ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ. ಇವರು ಹೊರಗೆ ನೋಡಲು ಧೈರ್ಯಶಾಲಿಗಳು ಮತ್ತು ಆತ್ಮವಿಶ್ವಾಸದಿಂದ ಕೂಡಿದವರಾಗಿ ಕಾಣಿಸಿದರೂ ಒಳಗಡೆ ಅಪಾರವಾದ ಸಹನೆಯನ್ನು ಹೊಂದಿರುತ್ತಾರೆ. ಜೀವನದ ಏರಿಳಿತಗಳನ್ನು ಶಾಂತ ಮನಸ್ಸಿನಿಂದ ಎದುರಿಸುವ ಗುಣ ಇವರಲ್ಲಿದೆ. ಯಾವುದೇ ಸಂದರ್ಭದಲ್ಲೂ ತಾಳ್ಮೆಯನ್ನು ಕಳೆದುಕೊಳ್ಳದೆ ವಿವೇಕದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸ್ವಭಾವ ಇವರದು. ಭಾವನಾತ್ಮಕವಾಗಿ ಯಾರಾದರೂ ತಮ್ಮೊಂದಿಗೆ ಆಟವಾಡುವುದನ್ನು ಮೇಷರಾಶಿಯ ಮಹಿಳೆಯರು ಸಹಿಸುವುದಿಲ್ಲ. ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮತ್ತು ನೈಜ ಭಾವನೆಗಳಿಗೆ ಇವರು ಹೆಚ್ಚಿನ ಮಹತ್ವ ನೀಡುತ್ತಾರೆ. ಪ್ರೀತಿ, ಸ್ನೇಹ ಅಥವಾ ವೈವಾಹಿಕ ಜೀವನವಾಗಿರಲಿ, ಎಲ್ಲಾ ಸಂಬಂಧಗಳಲ್ಲೂ ಸ್ಪಷ್ಟತೆ ಮತ್ತು ನಿಷ್ಠೆಯನ್ನು ಬಯಸುತ್ತಾರೆ. ಕಪಟತೆ, ಮೋಸ ಅಥವಾ ಅತಿಯಾದ ನಾಟಕೀಯತೆ ಇವರಿಗೆ ಅಸಹ್ಯ. ಹೀಗಾಗಿ ಇವರೊಂದಿಗೆ ಸಂಬಂಧ ಹೊಂದಬೇಕಾದವರು ಮನಸ್ಸಿನಿಂದ ಶುದ್ಧರಾಗಿರಬೇಕು. ಮೇಷರಾಶಿಯ ಮಹಿಳೆಯರು ಜೀವನದಲ್ಲಿ ಸಂತೋಷವನ್ನು ಹುಡುಕುವವರು. ಭೌತಿಕ ಸೌಕರ್ಯಗಳಿಗಿಂತ ಮಾನಸಿಕ ನೆಮ್ಮದಿ ಮತ್ತು ಸಂತೃಪ್ತಿಗೆ ಹೆಚ್ಚು ಆದ್ಯತೆ ನೀಡುತ್ತಾರೆ. ತಮ್ಮ ಸುತ್ತಲಿನವರಿಗೆ ಸಂತೋಷವನ್ನು ಹಂಚುವ ಗುಣ ಇವರಲ್ಲಿ ಸಹಜವಾಗಿ ಇದೆ. ಕುಟುಂಬ, ಸ್ನೇಹಿತರು ಹಾಗೂ ಸಮಾಜದೊಂದಿಗೆ ಸಹನೆಯಿಂದ ಹಾಗೂ ಗೌರವದಿಂದ ವರ್ತಿಸುತ್ತಾರೆ. ಎಲ್ಲರ ಮಾತನ್ನು ಕೇಳುವ ಮನೋಭಾವ ಇವರಲ್ಲಿದ್ದು, ಸಮಸ್ಯೆಗಳನ್ನು ಸಂಧಾನದ ಮೂಲಕ ಪರಿಹರಿಸಲು ಪ್ರಯತ್ನಿಸುತ್ತಾರೆ. ಇಂತಹ ಗುಣಗಳನ್ನು ಹೊಂದಿರುವ ಮೇಷರಾಶಿಯ ಮಹಿಳೆಯರಿಗೆ ಕೆಲ ರಾಶಿಗೆ ಸೇರಿದ ಪುರುಷರು ಉತ್ತಮ ಸಂಗಾತಿಗಳಾಗುತ್ತಾರೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಸಿಂಹರಾಶಿಯ ಪುರುಷರು ಇವರ ಆತ್ಮವಿಶ್ವಾಸ ಮತ್ತು ನಾಯಕತ್ವ ಗುಣಕ್ಕೆ ತಕ್ಕಂತೆ ಬೆಂಬಲ ನೀಡುತ್ತಾರೆ. ತುಲಾ ರಾಶಿಯವರು ಸಮತೋಲನ ಮತ್ತು ಶಾಂತಿಯನ್ನು ತಂದಿಡುವ ಮೂಲಕ ಸಂಬಂಧವನ್ನು ಸುಂದರವಾಗಿ ನಡೆಸುತ್ತಾರೆ. ಧನು ರಾಶಿಯವರು ಸಾಹಸ ಮತ್ತು ಉತ್ಸಾಹವನ್ನು ಜೀವನಕ್ಕೆ ಸೇರಿಸಿ ಮೇಷ ಮಹಿಳೆಯರೊಂದಿಗೆ ಉತ್ತಮ ಹೊಂದಾಣಿಕೆಯನ್ನು ಸಾಧಿಸುತ್ತಾರೆ. ಕುಂಭ ಮತ್ತು ಮಿಥುನ ರಾಶಿಯ ಪುರುಷರು ತಮ್ಮ ಬುದ್ಧಿವಂತಿಕೆ ಹಾಗೂ ಹೊಸ ವಿಚಾರಗಳ ಮೂಲಕ ಮೇಷ ರಾಶಿಯ ಮಹಿಳೆಯರನ್ನು ಆಕರ್ಷಿಸುತ್ತಾರೆ. ಮೇಷರಾಶಿಯ ಪುರುಷರೊಂದಿಗೆ ಸಂಬಂಧ ಹೊಂದಿದಾಗ ಪರಸ್ಪರ ಅರ್ಥಮಾಡಿಕೊಳ್ಳುವಿಕೆ ಮತ್ತು ಸಾಮಾನ್ಯ ಗುಣಗಳು ಸಂಬಂಧವನ್ನು ಗಟ್ಟಿಗೊಳಿಸುತ್ತವೆ. ವೃಶ್ಚಿಕ ರಾಶಿಯ ಪುರುಷರು ಭಾವನಾತ್ಮಕ ಆಳತೆ ಮತ್ತು ನಿಷ್ಠೆಯಿಂದ ಮೇಷ ಮಹಿಳೆಯರ ಜೀವನದಲ್ಲಿ ಭದ್ರತೆಯ ಭಾವವನ್ನು ಉಂಟುಮಾಡುತ್ತಾರೆ. ಮೇಷ ರಾಶಿಗೆ ಸೇರಿದ ಮಹಿಳೆಯರು ಸಹನೆ, ಪ್ರಾಮಾಣಿಕತೆ ಮತ್ತು ಸಂತೋಷವನ್ನು ಬಯಸುವ ಮನಸ್ಸಿನವರು. ಇವರಿಗೆ ಸರಿಯಾದ ಸಂಗಾತಿ ದೊರೆತರೆ ಜೀವನವನ್ನು ಅರ್ಥಪೂರ್ಣವಾಗಿ ಮತ್ತು ಸಂತೃಪ್ತಿಯಿಂದ ನಡೆಸುವ ಸಾಮರ್ಥ್ಯ ಇವರಲ್ಲಿ ಅಪಾರವಾಗಿದೆ. ಇಂತಹ ಮಹಿಳೆಯರು ತಮ್ಮ ಪ್ರೀತಿಯಿಂದ ಮತ್ತು ತಾಳ್ಮೆಯಿಂದ ಕುಟುಂಬ ಹಾಗೂ ಸಮಾಜದಲ್ಲಿ ವಿಶಿಷ್ಟ ಸ್ಥಾನವನ್ನು ಗಳಿಸುತ್ತಾರೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.